ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹರಿಯಾಣದಲ್ಲಿ ಹಾವು ಏಣಿ ಆಟ ಆರಂಭ. ಒಮ್ಮೆ ಕಾಂಗ್ರೆಸ್ ಲೀಡ್, ಮತ್ತೊಮ್ಮೆ ಬಿಜೆಪಿಗೆ ಮುನ್ನಡೆ. ಕಿಂಗ್ ಮೇಕರ್ ಆಗುತ್ತಾ ಐಎನ್ಎಲ್ಡಿ? ನಟ ಕಾರ್ತಿಕ್ ಅಲಿಯಾಸ್ ಹುಲಿ ಕಾರ್ತಿಕ್ ವಿರುದ್ಧ ದೂರು ದಾಖಲು. ಜಾತಿ ನಿಂದನೆ ಮಾಡಿದ್ದಾಗಿ ಅಟ್ರಾಸಿಟಿ ಕೇಸ್. ಬೋವಿ ಜನಾಂಗಕ್ಕೆ ನೋವುಂಟು ಮಾಡಿದ ಆರೋಪದಲ್ಲಿ ಹುಲಿ ಕಾರ್ತಿಕ್ಗೆ ನೋಟಿಸ್. ಜಾತಿಗಣತಿ ವರದಿಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ. ನಂತರ ತಪ್ಪಿದ್ರೆ ಸರಿಪಡಿಸಲಾಗುತ್ತೆ. ಸಬ್ ಕಮಿಟಿ ಮಾಡುವ ಪರಿಸ್ಥಿತಿ ಬರಬಹುದು ಎಂದ ಸಚಿವ ಚಲುವರಾಯಸ್ವಾಮಿ. ಕಾಂಗ್ರೆಸ್ನೊಳಗಿನ ಜಾತಿಗಣತಿ ಜಟಾಪಟಿಯೇ ಕಮಲ ಪಡೆಗೆ ಅಸ್ತ್ರ. ಇವತ್ತು ಸಭೆ ನಡೆಸಿ ಬಿಜೆಪಿ ನಾಯಕರ ಮಹತ್ವದ ಚರ್ಚೆ. ಜಾತಿ ಗಣತಿ ಜೊತೆ ಒಳ ಮೀಸಲಾತಿ ಬಗ್ಗೆಯೂ ಚರ್ಚೆ ಸಾಧ್ಯತೆ. ವಿಜಯೇಂದ್ರ, ಆರ್ ಅಶೋಕ್ ಸೇರಿ 120 ಜನ ಸಭೆಯಲ್ಲಿ ಭಾಗಿ. ಸಿದ್ದರಾಮಯ್ಯ ರಾಜೀನಾಮೆಗೆ ಹೆಚ್ಚಾದ ಬಿಗಿಪಟ್ಟು. ಸಿಎಂ ಪರ ನಿಂತ ಹಿಂದುಳಿದ ವರ್ಗಗಳ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಮನವರಿಕೆ ಮಾಡಿಕೊಡ್ತಾ ಇರೋ ನಾಯಕರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧದ ಬೆದರಿಕೆ ಆರೋಪ. ಅಮೃತಹಳ್ಳಿ ಪೊಲೀಸರಿಂದ ದೂರುದಾರ ವಿಜಯ್ ಟಾಟಾ ವಿಚಾರಣೆ. ಸ್ಥಳ ಮಹಜರಿಗೆ ಸಿದ್ಧತೆ. ಟೆಕ್ನಿಕಲ್ ಎವಿಡೆನ್ಸ್ ಕೊಡುವಂತೆ ಸೂಚನೆ. ರಾಯಚೂರಿನ ತವಗ ಗ್ರಾಮದಲ್ಲಿ ತಪ್ಪಿದ ದೊಡ್ಡ ಅನಾಹುತ. ಓವರ್ ಹೆಡ್ ಟ್ಯಾಂಕ್ಗೆ ವಿಷ ಬೆರೆಸಿದ್ದ ಕಿಡಿಗೇಡಿಗಳು. ನಲ್ಲಿಯಲ್ಲಿ ನೀರು, ನೊರೆ ಮತ್ತು ದುರ್ವಾಸನೆಯಿಂದ ಬಂದಿದ್ರಿಂದ ಅನುಮಾನ. ಸ್ವಲ್ಪ ಯಾಮಾರಿದ್ದು ಇಡೀ ಗ್ರಾಮವೇ ಆಗ್ತಿತ್ತು ಸ್ಮಶಾನ. ಇವತ್ತು ಡಿ ಗ್ಯಾಂಗ್ನ 10 ಮಂದಿಯ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲ ವಾದ ಮಂಡನೆ. ಜಾಮೀನು ನಿರೀಕ್ಷೆಯಲ್ಲಿರೋ ದಾಸ. ಹೈದರಾಬಾದ್ ಸಿಎಫ್ಎಸ್ಎಲ್ನಲ್ಲಿ 2 ಐಫೋನ್ ಟೆಸ್ಟಿಂಗ್. ಕೊನೆಗೂ ಪೊಲೀಸರ ಕೈ ಸೇರಿದ ದರ್ಶನ್ ಮೊಬೈಲ್ ರಿಪೋರ್ಟ್. ಕೊಲೆಗೆ ಸಂಬಂಧಿಸಿದ ಯಾವುದೇ ಫೋಟೋ, ವಿಡಿಯೋ ಇತರರಿಗೆ ಕಳಿಸಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಕಿರುಕುಳ, ದೌರ್ಜನ್ಯ ಆರೋಪ. ಫಿಲಂ ಚೇಂಬರ್ಗೆ ಕೊಟ್ಟ ಡೆಡ್ ಲೈನ್ ಮುಗಿದ್ರೂ ರಚನೆಯಾಗಿಲ್ಲ ಪಾಶ್ ಕಮಿಟಿ. ಮತ್ತೆ 15 ದಿನ ಗಡುವು ವಿಸ್ತರಣೆ. ಸಮಿತಿ ರಚಿಸದೇ ಇದ್ರೆ ಆಯೋಗ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ. ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಬಯಲಿಗೆಳೆದಿದ್ದ ನ್ಯೂಸ್ ಫಸ್ಟ್. ಹೊಸಪೇಟೆಯಲ್ಲಿ ಜೆನೆ ಮಿಲ್ಕ್ ಕಂಪನಿಯ 3 ಅರೆಸ್ಟ್. ಎಂಡಿ, ಮ್ಯಾನೇಜರ್ ಸೇರಿ 3 ಕಂಬಿ ಹಿಂದೆ ಲಾಕ್. 14 ವರ್ಷಗಳ ಹಿಂದೆ ಜೈಲಿನಿಂದ ಪರಾರಿಯಾಗಿದ್ದ ಆರೋಪಿಯ ಬಂಧನ. ದರೋಡೆ ಪ್ರಕರಣದಲ್ಲಿ ಬಂಧನವಾಗಿದ್ದ ಸಲ್ಮಾನ್ ಖಾನ್ 2010ರಲ್ಲಿ ಎಸ್ಕೇಪ್. ಕೊಪ್ಪಳ ಜೈಲಿಂದ ತಪ್ಪಿಸಿಕೊಂಡಿದ್ದವ ಈಗ ಉತ್ತರ ಪ್ರದೇಶದಲ್ಲಿ ಅರೆಸ್ಟ್. ಬೆಂಗಳೂರಲ್ಲಿ ಮುಂದುವರಿಯಲಿದೆ ವರುಣನ ಅಬ್ಬರ. ಇವತ್ತು ಹಾಗೂ ನಾಳೆ ಭಾರೀ ಮಳೆಯ ಮುನ್ಸೂಚನೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ. ದೇಶದ ಹಲವು ಕಡೆ ಶತಕ ಬಾರಿಸಿದ ಟೊಮ್ಯಾಟೊ. ಹೈದರಾಬಾದ್, ನಾಸಿಕ್ನಲ್ಲಿ 100ರ ಗಡಿ ಮುಟ್ಟಿದ ಕೆಂಪು ಸುಂದರಿ. ಮಳೆ ಹಾಗೂ ರೋಗದಿಂದ ಬೆಳೆ ನಷ್ಟ ಹಿನ್ನೆಲೆ ದರ ಏರಿಕೆ. ರಾಜ್ಯದಲ್ಲೂ ಸೆಂಚುರಿ ಸನಿಹದಲ್ಲಿ ರೆಡ್ ಬ್ಯೂಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.